ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮಖಾನವನ್ನು ಮಾಡ್ತಾಯಿದ್ದೀನಿ. ಹೆಲ್ದಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸು, ತುಂಬ ಚೆನ್ನಾಗಿರುತ್ತೆ. ಅದನ್ನು ಸಿಂಪಲ್ಲಾಗಿ ಅದನ್ನು ರೋಸ್ಟ್ ಮಾಡೋದು. ನಾನು ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲು. ನೀವು ಯಾವ ಎಣ್ಣೆ ಬೇಕಾದರೂ, ತುಪ್ಪ ಬೇಕಾದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗವಾಗ ಒಂದು ಸರಿ ಎಣ್ಣೆ, ಒಂದು ಸರಿ ತುಪ್ಪ, ಹೀಗೆ ಬೇರೆ ಬೇರೆ ಇದರಲ್ಲಿ ಫ್ರೈ ಮಾಡ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ಒಂದು 2 ಪ್ಲೇಟ್ ಹಾಕಿ ನಾನು ಇದು ಮಖಾನ ಅಂದರೆ ತಾವರೆ ಬೀಜ ಅಂತಲೂ ಹೇಳ್ತಾರೆ. ನಮ್ಮ ಕನ್ನಡದಲ್ಲಿ ತಾವರೆ ಬೀಜ ಅಂತ ಹೇಳ್ತಾರಂತೆ ಇದಕ್ಕೆ. ಮಖಾನ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲೂ ಇದು ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬ ಒಂದು ಪಾಪ್ಯುಲರ್ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಹೈ ಪ್ರೋಟೀನ್, ಹೈ ಫೈಬರ್, ಹೈ ಒಂದು ಏನು ಎಲ್ಲದೂ ಅತ್ಯಂತ ಒಂದು ಬೆನಿಫಿಷಿಯಲ್ ಒಂದು ಸ್ನ್ಯಾಕ್ಸ್ ಇದು. ಇದರಲ್ಲಿ ಎಲ್ಲದೂ ಇದೆ. ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿ ಜಾಸ್ತಿ ಕ್ವಾಂಟಿಟಿಲಿದೆ ಅಂತ ಇದರಲ್ಲಿ. ಹಾಗೆ ನಿದ್ರಾಹೀನತೆಯನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ನಾವು ಡೈಲಿ ತಿಂದರೆ ನಮಗೆ ನಿದ್ರಾಹೀನತೆ ಏನಾದರೂ ಇದೆ ಅಂದರೆ ಇದನ್ನು ತಿನ್ನೋದ್ರಿಂದ ತುಂಬ ಒಂದು ಬೆನಿಫಿಟ್ ಇದೆ. ಆಮೇಲೆ ಕೊಲೆಸ್ಟ್ರಾಲ್ ಅಂತೂ ಆಯಿತು, ಫೈಬರ್ ಇರೋದು, ಪ್ರೋಟೀನು, ಕ್ಯಾಲ್ಶಿಯಮು, ಬೋನು ಮತ್ತು ಕಿಡ್ನಿಗೆ ತುಂಬ ಒಂದು ಒಳ್ಳೆ ಏನು ಹೇಳಿ ಒಂದು ಒಳ್ಳೆ ಸ್ನ್ಯಾಕ್ಸು. ಇದನ್ನು ನಾವು ಪ್ರತಿದಿನ ಇದನ್ನು ಉಪಯೋಗಿಸಿದರೆ, ಸ್ವಲ್ಪ ಸ್ವಲ್ಪನೇ ತಿಂದರೆ, ಈಗ ನೋಡಿ ಎಷ್ಟು ಇದು ಲೈಟ್ ವೇಟ್ ಗೊತ್ತಾ. ಇದು ಹೆಲ್ತ್ ವಿಷಯದಲ್ಲಂತೂ ತುಂಬಾ ಒಳ್ಳೆಯದು. ಇದು ನಮ್ಮ ವೇಟನ್ನು ಕಂಟ್ರೋಲಲ್ಲಿ ಇಡುತ್ತಂತೆ. ನೋಡಿ ಎಷ್ಟೊಂದು ಒಂದು ಮಖಾನದಲ್ಲಿ ಎಲ್ಲ ಗುಣಗಳು ಇವೆ ಇದರಲ್ಲಿ ಗೊತ್ತಾ. ಇದರ ಬೆನಿಫಿಟ್ ಒಂದಲ್ಲ, ಎರಡಲ್ಲ, ಮೂರಲ್ಲ, ತುಂಬಾ ಇದೆ. ಹಾಗಾಗಿ ಇದನ್ನು ಉಪಯೋಗಿಸೋದು ಒಂದು ರೀತಿಯಲ್ಲಿ ತುಂಬ ಒಳ್ಳೆಯದು. ಯಾವುದ್ಯಾವುದೋ ಏನೇನೋ ನಾವು ತಿನ್ನೋದಕ್ಕಿಂತ ಈ ಥರದ್ದು ಒಂದು ಸ್ನ್ಯಾಕ್ಸನ್ನು, ಇದಕ್ಕೆ ಏನು ತುಪ್ಪ ಅಥವಾ ಎಣ್ಣೆ ತುಂಬ ಬೇಕು ಅಂತಿಲ್ಲ, ಫ್ರೈ ಮಾಡಬೇಕು ಅಂತಿಲ್ಲ, ಹೀಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ರೋಸ್ಟ್ ಮಾಡೋದು. ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಾಗುತ್ತಂತೆ. ಡೈಜೆಷನ್ ಪವರ್ ಜಾಸ್ತಿ ಆಗುತ್ತಂತೆ ಇದ್ರ ತಿನ್ನೋದ್ರಿಂದ. ಅದು ಅಲ್ಲದೆ ವೇಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಅಂದರೆ ವೇಟನ್ನು ಕಂಟ್ರೋಲಲ್ಲಿ ಇಡುತ್ತಂತೆ. ಹಾಗೆ ಇನ್ನೂ ಬೋನ್ ಮತ್ತು ಕಿಡ್ನಿ, ನಮ್ಮಂತೂ ಇತ್ತೀಚಿನ ದಿನಗಳಲ್ಲಿ ಬೋನು ಮತ್ತು ಕಿಡ್ನಿದೆಲ್ಲ ಪ್ರಾಬ್ಲಮ್ಸು ಭಾಳಷ್ಟು ಏನಾದರೂ ಒಂದು ಸಣ್ಣ ಬರ್ತಾನೆ ಇರುತ್ತೆ. ಅದರಲ್ಲೂ ಆಲ್ಮೋಸ್ಟ್ 30-35 ವರ್ಷ ಆದಮೇಲೆ ಮನುಷ್ಯನಿಗೆ ಏನಾದರೂ ಈ ಥರದ್ದು ಒಂದು ಬೇಕೇ ಬೇಕು. ಎಲ್ರಿಗೂ ಒಳ್ಳೆಯದು ಇದು. ಮಕ್ಕಳು ಕೊಡ್ಬೋದು, ತಿನ್ಬೋದು, ದೊಡ್ಡವರಿಗೂ ಕೊಡ್ಬೋದು, ಯಾರು ಬೇಕಾದರೂ ತಿನ್ಬೋದು. ಮತ್ತು ಇದನ್ನು ಹಿಂಗೆ ಈ ಥರ ರೋಸ್ಟ್ ಮಾಡಿ ಇಟ್ಕೊಬಿಟ್ರೆ, ನಾವು ಒಂದು ಡಬ್ಬದಲ್ಲಿ ತುಂಬಿಟ್ಕೊಬಿಟ್ರೆ, ಏರ್ ಟೈಟ್ ಡಬ್ಬದಲ್ಲಿ ಯಾವಾಗ ಬೇಕಾದರೂ ತಿನ್ಬೋದು. ಇದಕ್ಕೇನು ಜಾಸ್ತಿ ಏನು ಮಾಡಬೇಕಾಗಿಲ್ಲ. ನೀವು ಬೇಕಾದರೆ ಮಸಾಲೆ ಚೂಡ ಎಲ್ಲ ಮಾಡ್ತಿರಲ್ವ, ಅದಕ್ಕೂ ಹಾಕ್ಕೋಬೋದು, ಅಥವಾ ಹೀಗೇನೂ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಉಪ್ಪು ಖಾರ ಹಾಕಿ. ಒಳ್ಳೆ ಒಂದು ಫುಡ್ ಗೊತ್ತಾ. ಮಕ್ಕಳಿಗೆಲ್ಲ ಡಬ್ಬದಲ್ಲೂ ಹಾಕ್ಕೊಟ್ರೆ ಮಕ್ಕಳು ತಿಂತಾರೆ. ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆ ಒಂದು ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತಲ್ವ, ತುಂಬ ಚೆನ್ನಾಗಾಗುತ್ತೆ ಗೊತ್ತಾ. ಎಷ್ಟು ಒಳ್ಳೆ ಫುಡ್ಡು ಅಂತ ಹೇಳ್ತೀರಾ. ಇದು ನನಗಂತೂ ತುಂಬಾ ಇಷ್ಟ. ನಾವು ಮನೆಯಲ್ಲಿ ಆವಾಗವಾಗ ನಾವು ತರ್ತಾನೆ ಇರ್ತೀವಿ. ಈ ಥರ ನಾನು ರೋಸ್ಟ್ ಮಾಡಿ ಇದನ್ನು ಹುರಿದು ಈ ಥರ ನಾನು ಡಬ್ಬದಲ್ಲಿ ಸ್ಟೋರ್ ಮಾಡಿಡ್ತೀನಿ. ಎಲ್ಲರೂ ತಿಂತಾರೆ. ಮತ್ತು ಇದು ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿಡುತ್ತೆ. ಮತ್ತು ಇನ್ನೂ ಬಹಳಷ್ಟು ಡೈಜೆಸ್ಟಿವ್ ಸಿಸ್ಟಮ್ ಹೇಳಿದೆ. ಬೋನ್, ಕಿಡ್ನಿಗಂತೂ ತುಂಬ ಒಳ್ಳೆಯದು. ಆ್ಯಂಟಿ ಆಕ್ಸಿಡೆಂಟ್ ಪವರ್ ತುಂಬ ಚೆನ್ನಾಗಿದೆ ಅಂತ ಇದರಲ್ಲಿ. ಹಾಗೆ ಪ್ರೋಟೀನ್, ಹೈ ಫೈಬರ್, ಕ್ಯಾಲ್ಶಿಯಮ್, ಇಷ್ಟೆಲ್ಲ ಒಂದೇ ಒಂದು ಈ ಒಂದು ವಸ್ತುವಿನಲ್ಲಿ ಸಿಗೋದ್ರಿಂದ, ಈ ಮಖಾನ ತಿನ್ನೋದ್ರಿಂದ ಸಿಗುತ್ತೆ ಅಂತಂದರೆ ಯಾಕೆ ನಾವು ತಿನ್ನಬಾರ್ದು ಹೇಳಿ ಅಲ್ವಾ. ನೀವು ಒಂದು ಸರಿ ಟ್ರೈ ಮಾಡಿ ಮಖಾನ ತಂದು. ಇದೆಲ್ಲ ಸ್ಟೋರ್ಗಳಲ್ಲೂ ಸಿಗುತ್ತೆ. ಕಿರಾಣಿ ಅಂಗಡಿಗಳಲ್ಲಿ, ಯಾವುದೇ ಒಂದು ಕಿರಾಣಿ ಶಾಪ್ ಇರಲಿ ಅಥವಾ ಯಾವುದಾದ್ರೂ ದೊಡ್ಡ ಸೂಪರ್ ಮಾರ್ಕೆಟ್ ಇರಲಿ, ಎಲ್ಲಿ ಹೋದ್ರೂ ಇದು ಲೂಸ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಅಂದರೆ ಲೂಸಾಗಿ ಇಟ್ಕೊಂಡಿರ್ತಾರೆ, ಪ್ಯಾಕೆಟಲ್ಲಿ ಸಿಗುತ್ತೆ. ಹೀಗೆ ತಂದ್ಕೊಂಡು ಡಿಮಾರ್ಟು ಎಲ್ಲ ಹತ್ತಿರದ ಅಂಗಡಿಗಳಲ್ಲಿ, ಯಾವುದೇ ಅಂಗಡಿಗಳಲ್ಲಿ ಹೋದ್ರೂ ನೀವು ಖಂಡಿತ ಸಿಗುತ್ತೆ. ಒಂದು ಸ್ವಲ್ಪ ತಂದು ನೋಡಿ. ಇದು ತುಂಬ ಲೈಟ್ ವೇಟ್ ಗೊತ್ತಾ. ನೋಡಿದರೆ ಒಂದಕ್ಕೆ ಅರ್ಧ kg ತಂದರೆ ಭಾಳಷ್ಟು ಆದಂಗೆ ಆಗುತ್ತೆ. ಅದ್ರ ಜಾಸ್ತಿ ಏನಾಗಲ್ಲ ಅದು. ಆದರೆ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಸೊ ಇದನ್ನು ನಾನು ಹೀಗೆ ರೋಸ್ಟ್ ಮಾಡಿ ಇಡ್ತಾಯಿದ್ದೀನಿ. ಇವತ್ತು ಸಂಡೇ, ಸ್ವಲ್ಪ ಎಲ್ಲರೂ ತಿಂತಾರೆ ಅಂತ. ನೀವು ಹೀಗೆ ಮಾಡಿ. ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ಫಸ್ಟ್ ಟೈಮ್ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹಾಗೆ ಇದಕ್ಕೆ ನಾನು ಉಪ್ಪು
ಉಪ್ಪು ಖಾರ ಹಾಕಿಡ್ತೀನಿ. ನೋಡಿ ಈಗ ಗರಿ ಆಗಿದೆ ಅಂತ ನೋಡೋಣ. ಗರಿ ಆಗಿದೆ, ಸ್ವಲ್ಪ ಅದೇ ಈ ಕಲರ್ ಬಂದಿದೆ. ಒಂದೊಂದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಗೊತ್ತಾ. ಅದು ಈಗ ಬಿಸಿ ಇದೆ, ಇನ್ನು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಗರಿ ಆಗುತ್ತೆ. ಹೀಗೆ ಪಾತ್ರದಲ್ಲಿ ನಾನು 2 ಸರಿ ರೋಸ್ಟ್ ಮಾಡಿದೆ, ಅಂದರೆ 2 ಸರಿ ತಗೊಂಡು ಇದನ್ನು ಈ ಥರ ರೋಸ್ಟ್ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇದನ್ನು ನೋಡಿ ಎಲ್ಲ ಒಂದು ಸರಿ ನಾನು ಈಗ ಮತ್ತೊಂದು ಸರಿ ತೊಗೊಂಡು ರೋಸ್ಟ್ ಮಾಡ್ತಾಯಿದ್ದೀನಿ. 2 ಸರಿ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿ ಇಷ್ಟನ್ನು ನಾನು ಹುರಿದಿದ್ದನ್ನು ನಾನು 2 ಒಂದೇ ಸರಿ ಈಗ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರನ ರೆಡ್ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹೀಗೆ ಮಿಕ್ಸ್ ಮಾಡಿಡ್ತೀನಿ. ಏನೂ ಹಾಕಲ್ಲ, ನಿಮಗೆ ಬೇಕಾದರೆ ಏನಾದರೂ ಮಸಾಲೆ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೋದು. ನಾನು ಜಾಸ್ತಿ ಏನೂ ಹಾಕಲ್ಲ, ಇದಕ್ಕೇನು ಬೇಕೇ ಆಗಲ್ಲ. ಅದು ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಹಾಗೆ ಸ್ಟೋರ್ ಮಾಡಿಟ್ಬಿಟ್ರೆ 1 ವಾರ ಬೇಕಾದರೂ ತಿನ್ಬೋದು. ಇದೇನು ಜಾಸ್ತಿ ದಿನ ಇರೋಲ್ಲ, ನೋಡೋಕ್ಕೆ ಜಾಸ್ತಿ ಕಾಣಿಸುತ್ತೆ ಅಲ್ವಾ. ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂದರೆ ಬೇಗ ಖಾಲಿನೇ ಆಗ್ಬಿಡುತ್ತೆ. ಒಂದು 3-4 ದಿನ ಈ ಥರ ಇಟ್ಕೊಂಡ್ರೆ ತಿನ್ಬೋದು. ಮತ್ತು ಖಾಲಿ ಆಯಿತು ಅಂದರೆ ಮಾಡ್ಕೋಬೋದು. ಸ್ವಲ್ಪ ಆವಾಗ ಕೊಡ್ತಾಯಿದ್ರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಈ ಮಖಾನದ ರೆಸಿಪಿನ ನೀವು ಮಾಡಿ, ರೆಸಿಪಿ ಅಂತೂ ಅಲ್ಲ, ಹೀಗೆ ಒಂದು ಸ್ನ್ಯಾಕ್ಸು ಟೈಮ್ ಪಾಸಿಗೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಮತ್ತೊಂದು ಸರಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ನೋಡಿ ಈ ಕಲರ್ ಬಂದಿದೆ ಚೆನ್ನಾಗಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್.